ಗೀತಾ ಅವರು ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ. ನೀವೇನಕ್ಕೆ ಬಂದಿದ್ದೀರಾ ಅಂತ ಗೊತ್ತಿಲ್ವಲ್ಲ. ನೀವಲ್ಲಿ ಇರೋಕೆ ಲಾಯಕ್ಕೆ ಇಲ್ಲ. ಅಡ್ಬಿದ್ದೆ ಗೊತ್ತಿಲ್ವಲ್ಲ. ನಾನು ಪಕ್ಕಾ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಮೇಡಮ್. ನಿಮಗೆ ಕ್ರಿಂಜ್ ಅಂತ ಎಂಟರ್ಟೈನ್ಮೆಂಟ್ ಅನ್ಸುತ್ತಾ ಸರ್? ಅವಳು ಅದೇ ತರ ಮಾಡಿದ್ರೆ ಇಂಥ ಒಂದು ಬಿಹೇವಿಯರ್ಸ್ ನಾನು ಬಿಗ್ ಬಾಸ್ ಅಲ್ಲಿ ನೋಡಕ್ಕೆ ಇಷ್ಟ ಪಡಲ್ಲ. ಸಾರಿ, ಮಾಸ್ಕ್ ಹಾಕೋದು ಒಂದು ಟ್ಯಾಲೆಂಟ್. ಫೇಸ್ ತೋರಿಸಿದ ಇಷ್ಟು ಜನ ಮೆಚ್ತೀನಲ್ಲ, ಅದು ಟ್ಯಾಲೆಂಟ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ಟಾಕ್ ವಿತ್ ಯು. ಏನಿಲ್ಲ, ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ನಾನು ಟಿಕೆಟ್ ಕೊಟ್ಟು ಪಿಕ್ಚರ್ ನೋಡ್ತೇನೆ. ಸೆಲೆಬ್ರಿಟಿಗಳು ಸ್ವಂತ ಫಿಲ್ಮ್ ಅನ್ನೇ ಟಿಕೆಟ್ ತಗೊಳ್ಳೋದಿಲ್ಲ. ಯಾವ ಸೆಲೆಬ್ರಿಟಿ ಅವ್ರ ಹೆಸರು ತಗೊಳ್ಳಿ. ನೀವು ಫಿಸಿಕಲ್ ನನ್ಕಿಂತ ಬಿಟ್ಟಿದ್ದೀರಾ. ಐ ರೆಸ್ಪೆಕ್ಟ್ ಗರ್ಲ್ಸ್. ಒಂದು ಪ್ಲಾನ್ ಚಾಲೆಂಜ್ ಮಾಡೋಣ. ಸೋತ್ರೆ ಮನೆಗೆ ಹೋಗ್ತೇನೆ. ಸುದೀಪಣ್ಣ, ಅದಕ್ಕೆ ನಾನು ಈ ಸಲ ಬಿಗ್ ಬಾಸ್ ನ ಹೋಸ್ಟ್ ಮಾಡಲ್ಲ ಅಂದಿದ್ರು ಅಂತ ಅನಿಸ್ತಾ ಇದೆ. ಅವ್ರು ಹೇಳಿರೋ ಮಾತು ಇವಾಗ ನಿಜ ಅಂತ ನಂಗೂ ಕೂಡ ಫೀಲ್ ಆಗ್ತಿದೆ ಗುರುವೆ. ಸಂಗೀತ ಅವ್ರನ್ನ ಇಂಪ್ರೆಸ್ ಮಾಡಿದ್ರೆ ನಿನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಅಮುಕು ಡುಮುಕು ನಾನು ಇಲ್ಲಿ ಯಾರನ್ನೂ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಇರೋದೇ ಹಿಂಗೆ, ನಾನು ಹೋಗೋದೇ ಹಿಂಗೆ ಅಂತ ಹೇಳ್ತಾನಲ್ಲ ಗುರುವೆ. ಇದಕ್ಕೂ ಒಂಥರ ಬೀಜ ಗಟ್ಟಿಯಾಗಿರ್ಬೇಕು. ಇದೇನ್ ಗುರು, ಪ್ಲಾಂಕ್ ಚಾಲೆಂಜ್ ಮಾಡ್ಬಿಟ್ಟು ಸೆಲೆಕ್ಟ್ ಮಾಡ್ತಾರೆ ಅನ್ನೋದಾದ್ರೆ, ಈ ಜಿಮ್ ಮಾಡೋರು, ಬಾಡಿ ಬಿಲ್ಡರ್ಸ್ ಎಲ್ಲ ಈ ಸಲ ಸೀಸನ್ 13 ನಲ್ಲಿ ಇರ್ತಾರೆ ಅಂತ ಅನಿಸ್ತಾ ಇದೆ. ಏನು, ಅವ್ರ ಮಗಳು ನೋಡಿದ್ರೆ ಕ್ರಿಂಜ್ ಕಂಟೆಂಟ್ ನ ಏನ್ ಅನ್ಕೋತಾಳೆ ಅಂತ ಅಂದ್ರಲ್ಲ. ಸಿನಿಮಾಗಳಲ್ಲಿ ರೊಮ್ಯಾಂಟಿಕ್ ಸೀನ್ ಮಾಡಿದಿರಲ್ಲ, ಇನ್ ಕೇಸ್ ನಿಮ್ ಮಗಳೇನಾದ್ರೂ ನೋಡಿದ್ರೆ ಏನ್ ಅನ್ಕೋತಾಳೆ? ABCD ಬರ್ದೇ ಇರೋರ್ನ ಜಡ್ಜ್ ಮಾಡೋರಲ್ಲ, ಈ ಬಿಗ್ ಬಾಸ್ ಟೀಮ್ ಅವ್ರಿಗೆ ಬುದ್ಧಿ ಇಲ್ಲ ಅನ್ಸುತ್ತೆ. ಏನ್ ಈ ತರ ಮುಗ್ಧತೆ ಬೇಕಾ ನಿಮ್ಗೆ? ಈ ತರ ಮುಗ್ಧತೆ ಇರೋರ್ನ ಮುಂಚೆನೆ ಕ್ರಿಂಜು ಅಂತ ಕರೆದ್ಬಿಟ್ರಲ್ಲಮ್ಮ ನೀವು. ಬಿಗ್ ಬಾಸ್ ಶೋ ಒಂದು ಕ್ರಿಂಜ್ ಕಂಟೆಂಟು, ಅದೊಂದು ಕ್ರಿಂಜ್ ಶೋ ಅನ್ನೋದನ್ನ ಇವಾಗ ಪ್ರೂವ್ ಮಾಡ್ಬಿಟ್ರಿ. ಅವ್ರನ್ನ ಬಿಡಿ ಗುರುವೆ, ಜಡ್ಜಸ್ ಕಂಟೆಸ್ಟೆಂಟ್ಸ್ ನ ಬಿಡಿ. ಈ ಬಿಗ್ ಬಾಸ್ ಅವ್ರಿಗೆ ಬುದ್ಧಿ ಇಲ್ಲ ಅಂತ ಅನ್ಸುತ್ತೆ. ಇಂಥವ್ರನ್ನೆಲ್ಲ ತಗೊಂಬಂದು ಜಡ್ಜಸ್ ಅಂತ ಮಾಡಿ ಈ ಕ್ರಿಂಜ್ ಕಂಟೆಂಟ್ ಮಾಡೋರ್ನೆಲ್ಲ ಕಂಟೆಸ್ಟೆಂಟ್ಸ್ ಅಂತ ಕರ್ಸಿದಾರಲ್ಲ, ಇವ್ರಿಗೆ ಮೊದ್ಲು ಬುದ್ಧಿ ಇಲ್ಲ. ಥೂ ನಿಮ್ಗಳ ಜನ್ಮಕ್ಕೆ. 12 ಸೀಸನ್ ಇಂದ ಬಿಗ್ ಬಾಸ್ ನೋಡ್ತಾ ಇದ್ದೀನಿ, ಆದ್ರೆ ಇದೇ ಫಸ್ಟ್ ಟೈಮು ಬಿಗ್ ಬಾಸ್ ಒಂದು ಕ್ರಿಂಜ್ ಶೋ ಅಂತ ಅನಿಸ್ತಾ ಇದೆ. ಅದಕ್ಕೆ ಕಾರಣ ಕೂಡ ಅಲ್ಲಿ ಬಂದಿರೋಂತ ಜಡ್ಜಸ್. ಅವರೇ ಅಲ್ಲಿ ಕೂರೋಕೆ ಯೋಗ್ಯರಲ್ಲ, ಅಂತದ್ರಲ್ಲಿ ಬೇರೆಯವ್ರ ಬಗ್ಗೆ ಮಾತಾಡ್ತಾರಲ್ಲ. ಚಂದನ್ ಶೆಟ್ಟಿ ಮತ್ತೆ ಶ್ರುತಿ ಮೇಮ್ ಅವರು ಬಿಗ್ ಬಾಸ್ ನ ಟೈಟಲ್ ವಿನ್ನರ್ಸು, ಅವ್ರಿಬ್ರಿಗೆ ಅಲ್ಲಿ ಕೂರೋದಕ್ಕೆ ಯೋಗ್ಯತೆ ಇದೆ. ಆದ್ರೆ ಈ ವಿನಯ್ ಗೌಡ ಮತ್ತೆ ಸಂಗೀತ ಯಾವ ಸಾಧನೆ ಮಾಡಿದ್ದಾರೆ ಅಂತ ಅವ್ರನ್ನ ತಗೊಂಬಂದು ಜಡ್ಜ್ ಮಾಡಿದ್ದಾರೆ. ನಂಗಂತೂ ಅರ್ಥನೇ ಆಗ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಜನ ಎಲ್ಲ ಬಿಗ್ ಬಾಸ್ ಟೀಮ್ಗೆ ತೂ ಅಂತ ಉಗಿತಾ ಇದ್ದಾರೆ. ಇದೆಲ್ಲ ಡೀಟೇಲ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ. ಅದಕ್ಕೂ ಮುಂಚೆ ಮಂಗಳೂರು ಬನ್ಸ್ ಯೂಟ್ಯೂಬ್ ಚಾನಲ್ಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಗಿಲ್ಲಿ ಅವ್ರು ಗೆದ್ಮೇಲೆ ಇಲ್ಲಿವರೆಗೂ ಕೂಡ ನಾವು ಬಿಗ್ ಬಾಸ್ ಗೋಸ್ಕರ ವೇಟ್ ಮಾಡಿರೋದು ವೇಸ್ಟ್ ಅಂತ ಇವತ್ ನನ್ಗನ್ನಿಸ್ತಾ ಇದೆ. ಯಾಕೆ ಅನ್ಕೊಂಡ್ರ, ಇವಾಗ ನಾವು ಬಿಗ್ ಬಾಸ್ ಅಗ್ನಿ ಪರೀಕ್ಷೆದು ಪ್ರೋಮೋ ನೋಡ್ಕೊಂಡ್ ಬರೋಣ ಬನ್ನಿ. ಶರಡಿ ಹಿಡಿದು 60 ಜನರನ್ನ ಈ ಅಗ್ನಿ ಪರೀಕ್ಷೆಗೆ ಕರ್ಕೊಂಡ್ ಬಂದಿದ್ದಾರೆ. ಸಾಗೋ ದಾರಿ ಲೀಥರ್ ತಗಣಿ ಫುಲ್ ಫೇಸ್ ಪ್ಯಾಕ್ ಹಾಕೋಬೇಕಾ? ಸೆಲೆಕ್ಷನ್ ರೂಟರ್ ವಿಲ್ ಪವರ್ ಇಲ್ಲ ಅಂತ ಆಯ್ತಲ್ಲ. ನಿಮ್ಮಂತವರೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಹೆಂಗ್ ಹೋಗ್ತೀರಾ? ನಾನೊಬ್ಬ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್. ಬಿಗ್ ಬಾಸ್ಗೋಸ್ಕರ ನೀವ್ ಇದನ್ನ ಡಿಸ್ಟ್ರಾಯ್ ಮಾಡಕ್ ಹಿಡಿದೀರಾ. ನೀವೇ ನಿಮ್ ತಲೆನ ಬೋಡಿಸ್ಕೊಳ್ಳಿ. ನೋಡಿದ್ರಲ್ಲ, ಸಗಣಿನ ಮುಖಕ್ಕೆ ಹಾಕೊಂಡು ಗಿನ್ನೆಸ್ ರೆಕಾರ್ಡ್ ನ ಹರಿದಾಕಿ ಅವ್ರ ಹತ್ರ ಇರೋ ಫೋನ್ ನ ಡೆಸ್ಟ್ರಾಯ್ ಮಾಡೋದು ಒಂದು ಅಗ್ನಿ ಪರೀಕ್ಷೆ ಅಂತೆ. ಥೂ ಇವ್ರಗಳ ಜನ್ಮಕ್ಕೆ. ಇಷ್ಟು ದಿವಸ ನಾನು ಬಿಗ್ ಬಾಸು ಅಂತ ಒಂದೇ ಗಂಟ್ಲಲ್ಲಿ ಹರ್ಕೊಂಡು ವೇಟ್ ಮಾಡಿರೋದು ಎಲ್ಲಾನು ವೇಸ್ಟ್ ಅಂತ ಅನಿಸ್ತಾ ಇದೆ. ಇದಿಷ್ಟೇ ಅಲ್ಲ, ಬಿಗ್ ಬಾಸ್ ಅವ್ರದ್ದು ಇನ್ನೊಂದು ಪ್ರೋಮೋ ಇದೆ ಗುರು, ಅದನ್ನು ಕೂಡ ನೋಡ್ಕೊಂಡ್ ಬನ್ನಿ. ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಗಟ್ಟಿಯಾದ ಮನಸ್ಸು ಬೇಕು. ನೀವೇನಕ್ ಬಂದಿದ್ದೀರಾ ಅಂತ ನೋಡಿದ್ರಲ್ಲ, ಮನೆ ಒಳಗಡೆ ಹೋಗೋದಕ್ಕೆ ಗಟ್ಟಿಯಾದ ಮನಸ್ಸು ಬೇಕಂತೆ. ಯಾವ್ದಕ್ಕೆ? ಅಲ್ಲಿ ನಡೆಯೋ ಕ್ರಿಂಜ್ ಆಕ್ಟಿವಿಟೀಸ್ ನ ನೋಡ್ಕೊಂಡು ತಾಳ್ಕೊಳಕ್ಕ, ಅಥವಾ ಅಲ್ಲಿರುವಂತ ವಿಚಿತ್ರ ಜನರ ಮಧ್ಯೆ ಬದುಕೋದಕ್ಕ. ನೀವೇನಕ್ ಬಂದಿದ್ದೀರಾ ಅಂತ ಗೊತ್ತಿಲ್ವಲ್ಲ. ಈ ಪರೀಕ್ಷೆ ದಾಟೋದು ನಾಟ್ ಎಟ್ ಆಲ್. ನೀವೇನಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾ ಇದ್ದೀರಲ್ಲ ಮೇಡಮ್, ಗೊತ್ತಿಲ್ದೇನೆ ನೀವು ಅವ್ರನ್ನ ಅಲ್ಲಿವರೆಗೂ ಕರ್ಸದ್ರ, ಅಥವಾ ನಿಮ್ಗೇನು ಹೇಳ್ದೇನೆ ಬಿಗ್ ಬಾಸ್ ಟೀಮ್ ಅವರು ಅವ್ರನ್ನ ಕರ್ಕೊಂಡ್ಬಂದು ಸ್ಟೇಜ್ ಮೇಲೆ ಬಿಟ್ರ? ಹಾಗಾದ್ರೆ ಏನೋ ಗೊತ್ತಿಲ್ಲ ಅನ್ನೋದು ನಿಜ ಆದ್ರೆ ನೀವೇನಕ್ಕೆ ಅಲ್ಲಿ ಕೂತ್ಕೊಂಡಿದ್ದೀರಾ? ಎದ್ದೋಗಿ ನಿಮ್ ಜಾಗಕ್ಕೆ ಅರ್ಹತೆ ಇರೋ ಬೇರೆ ಯಾರಾದ್ರೂ ಬಂದ್ ಕೂತ್ಕೋತಾರೆ. ಅದ್ರಲ್ಲೂ ಒಬ್ರು ಲೇಡಿ ಬಂದು ವಿನಯ್ ಗೌಡ ಅವ್ರಿಗೆ ನೀವ್ ಅಲ್ಲಿರೋಕೆ ಲಾಯಕ್ಕಲ್ಲ ಅಂತ ಹೇಳಿದ್ರಲ್ಲ, ಅದಂತೂ ತುಂಬಾನೇ ಸೈಕ್ ಆಗಿತ್ತು. ಮೆಚ್ಚದೆ ಆ ಅಕ್ಕನ ಕಾನ್ಫಿಡೆನ್ಸ್ಗೆ. ಯಾರಪ್ಪ ಇದು ಲೇಡಿ ಬಾಂಡ್ ಅಂತ ನೋಡಿದ್ರೆ ಅಕ್ಕ ಮಾಡಿರೋ ಸಾಧನೆಗಳನ್ನ ನೋಡಿ ನಾನೇ ಒಂದ್ ಕ್ಷಣ ಸಾಕಾಗೋದೆ. ನೀವು ಕೂಡ ನೋಡ್ಕೊಂಡ್ ಬನ್ನಿ. ನೋಡಿದ್ರಲ್ಲ, ಇಷ್ಟೆಲ್ಲ ಸಾಧನೆ ಮಾಡಿರೋ ಅಕ್ಕ ಈ ತರ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಸಾಧನೆ ಮಾಡಿದವ್ರಿಗೆ ತಾನೇ ಕಾನ್ಫಿಡೆನ್ಸು ಉಕ್ಕಿ ಬರೋದು. ಇನ್ನು ನಮ್ ಸಂಗೀತ ಅಕ್ಕ ಗಂಗಕ್ಕಗೆ ಟಾಂಗ್ ಕೊಟ್ಟಿದ್ದಂತೂ ತುಂಬಾನೇ ಚೆನ್ನಾಗಿತ್ತು. ಕ್ರಿಂಜ್ ಕಂಟೆಂಟ್ ಮಾಡ್ತೀರಾ, ನಿಮ್ಮಂತವ್ರಿಗೆ ಏನಕ್ಕೆ ಚಾನ್ಸ್ ಕೊಡ್ಬೇಕು ಅಂತ ಕೇಳಿರೋದ್ರಲ್ಲಿ ತಪ್ಪೇ ಇಲ್ಲ. ಆದ್ರೆ ನೀವು ಮಾಡಿರೋ ರೀಲ್ಸ್ ನ ನಿಮ್ ಮಗಳು ನೋಡಿದ್ರೆ ಅಥವಾ ನಿಮ್ ಮನೆಯವ್ರು ನೋಡಿದ್ರೆ ಏನ್ ಅನ್ಕೋತಾರೆ? ಅದೇ ರೀತಿ ನಿಮ್ ಮಗಳು ಕೂಡ ಮಾಡೋದಿಲ್ವಿ ಅಂತ ಕೇಳಿದ್ರಲ್ಲ, ಅದು ತಪ್ಪು ಅಂತ ಅನ್ಸುತ್ತೆ. ಯಾಕೆ ಸಂಗೀತ ಮ್ಯಾಮ್, ನೀವು ಮಾಡಿರೋ ಫಿಲಮ್ಗಳಲ್ಲಿ ರೊಮ್ಯಾಂಟಿಕ್ ಸೀನ್ಗಳಿರುತ್ತೆ, ಸಾಂಗ್ಗಳಿರುತ್ತೆ, ಅದನ್ನೆಲ್ಲ ನೋಡ್ಬಿಟ್ಟು ಮುಂದೆ ಏನಾದ್ರು ನಿಮ್ ಮಗಳು ಮಾಡಿದ್ರೆ ಏನ್ ಅನ್ಕೋಬೇಕು?
ಆ ತರ ಪ್ರಶ್ನೆ ಕೇಳಿದ್ರೆ ಆಗತ್ತಾ? ನಿಮ್ಮನ್ನ ಅಲ್ಲಿ ಜಡ್ಜ್ ಆಗಿ ಕಳ್ಸಿರೋದು, ನೀವು ಅವ್ರನ್ನ ಮಾತ್ರ ಜಡ್ಜ್ ಮಾಡಿ, ಅವರ ಸಂಸಾರ, ಅವ್ರ ಹತ್ರ ಇರುವಂತ ಪರ್ಸನಲ್ ಮ್ಯಾಟರ್ಗಳ ಬಗ್ಗೆ ಜಡ್ಜ್ ಮಾಡೋದಕ್ಕೆ ನೀವ್ಯಾರು? ಇದೆಲ್ಲ ಓಕೆ ಕಣ್ರಪ್ಪ, ಕ್ರಿಂಜ್ ಕಂಟೆಂಟ್ ಮಾಡೋದ್ರಿಂದ ನಿಮ್ಮನ್ನ ಸೆಲೆಕ್ಟ್ ಮಾಡಕ್ ಆಗಲ್ಲ ಅಂತ ಹೇಳೋದೇ ಆಗಿದ್ರೆ ಅವ್ರನ್ನ ಅಗ್ನಿ ಪರೀಕ್ಷೆವರೆಗೂ ಏನಕ್ಕೆ ತಗೊಂಡ್ ಬಂದ್ರಿ? ಅಲ್ಲೇ ಮನೆಯಿಂದ ಆಚೆ ಕಳಿಸ್ಬೋದಾಗಿತ್ತು ತಾನೆ. ಕ್ರಿಂಜ್ ಕಂಟೆಂಟ್ಗೆಲ್ಲ ನಮ್ಮಲ್ಲಿ ಅವಕಾಶ ಇಲ್ಲ, ನಾವು ಪ್ಯೂರ್ ಕಂಟೆಂಟ್ಗೆ ಮನಸ್ಸುಗಳಿಗೆ ಮಾತ್ರ ಚಾನ್ಸ್ ಕೊಡ್ತೀವಿ ಅಂತ ಹೇಳಿದಿದ್ರೆ ಗಂಗಕ್ಕ ಅಲ್ಲಿಂದಾನೇ ಮನೆಗೆ ಹೋಗಿರೋರು ತಾನೆ. ನಿಮ್ಗೂ TRP ಬೇಕು, ನಿಮ್ ಟಿವಿ ಶೋ ಚೆನ್ನಾಗಿ ಓಡ್ಬೇಕು, ಜಾಸ್ತಿ ಜನ ನೋಡ್ಬೇಕು, ಕಲರ್ಸ್ ಕನ್ನಡ ಅನ್ನೋಂತ ಚಾನಲ್ TRPಲಿ ಟಾಪ್ ಅಲ್ಲಿ ಇರ್ಬೇಕು ಅಂತ ತಾನೇ ನೀವು ಅವ್ರನ್ನ ಸೆಲೆಕ್ಟ್ ಮಾಡಿರೋದು. ಅಲ್ಲಿವರೆಗೂ ಸೆಲೆಕ್ಟ್ ಮಾಡ್ಬಿಟ್ಟು ಅವರಿಂದ TRP ಎಲ್ಲ ತಗೊಂಡು ವ್ಯೂಸು ಫಾಲೋವರ್ಸ್ನೆಲ್ಲ ಜಾಸ್ತಿ ಮಾಡ್ಕೊಂಡು ಇವಾಗ ಅವ್ರಿಗೆ ಬೈತಾ ಇದ್ದೀರಲ್ಲ, ಅವ್ರನ್ನೇ ಬೇಡ ಅಂತಿದ್ದೀರಲ್ಲ, ಇದ್ಯಾವ ರೀತಿ ನ್ಯಾಯ ಗುರುವೆ? ಥೂ, ಎಲ್ಲಿಂದ ಬರ್ತಿರೋ ನೀವೆಲ್ಲ? ಇವಾಗ ಇವ್ರಿಗೆಲ್ಲ ಸರಿಯಾಗಿ ಮಾತಾಡಿರೋ ತರ, ಅಂದ್ರೆ ಇವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸೋ ತರ ಮಾತಾಡಿರೋದು ನಮ್ಮ ಅಮುಕು ಡುಮುಕು ಮಂಜ, ಅಂದ್ರೆ ನಮ್ ಕೊಂಗ. ಆ ವಿಟಿ ಕೂಡ ಇದೆ, ಅದನ್ನು ಕೂಡ ನೋಡ್ಕೊಂಡ್ ಬನ್ನಿ. ಸಂಗೀತ ಅವರು ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ. Bigg Boss. ನೋಡಿದ್ರಲ್ಲ, ಇವನ್ಗೆ ಗುರು ನಿಜವಾಗ್ಲೂ ತಲೆ ಇರೋದು. ಅಂದ್ರೆ ಎಲ್ರು ಕೂಡ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಹೋಗ್ಲೇಬೇಕು ಅಂತ ಹೋಗಿದ್ರೆ, ಇವನು ಬಿಗ್ ಬಾಸ್ ಅಲ್ಲಿ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಅಗ್ನಿ ಪರೀಕ್ಷೆ ಸ್ಟೇಜ್ ಮೇಲೆನೆ ಸೈಕ್ ಆಗಿ ಹವಾ ಮಾಡ್ಕೊಂಡ್ ಬರೋಣ ಅಂತ ಹೋಗಿದ್ದಾನೆ. ಕ್ರಿಂಜ್ ಕಂಟೆಂಟ್ ಮಾಡಿ ಹುಚ್ಚನ್ ತರ ಓಡಾಡ್ತಾ ಇದ್ದ ಕೊಂಗ, ಎಲ್ಲೆಲ್ಲೋ ಹೋಗಿ ಪ್ರೊಟೆಸ್ಟ್ಗಳನ್ನ ಮಾಡ್ತಾ ಇದ್ದಂತಹ ಮಂಜ, ಇವಾಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸ್ಟೇಜ್ ಮೇಲೆನೆ ಸಂಗೀತ ಅವ್ರನ್ನ ಇಂಪ್ರೆಸ್ ಮಾಡಿದ್ರೆ ನಿಮ್ಗೆ ಚಾನ್ಸ್ ಕೊಡ್ತಾರೆ ಅಂತ ಈ ನಿರಂಜನ್ ಅವರು ಕೇಳಿದಾಗ, ನಾನು ಯಾರನ್ನೂ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಇರೋದೇ ಹಿಂಗೆ, ನಾನು ಹೋಗೋದೇ ಹಿಂಗೆ ಅಂತ ಹೇಳ್ಬಿಟ್ಟು ಖಡಕ್ ಆಗಿ ತನ್ನ ಸೆಲ್ಫ್ ರೆಸ್ಪೆಕ್ಟ್ ನ ಜಾಸ್ತಿ ಮಾಡ್ಕೊಂಡಲ್ಲ. ಇದಕ್ಕೆ ಜನ ಇವನನ್ನ ಇವಾಗ ಒಳ್ಳೇದು ಅಂತ ಕರೀತಾ ಇರೋದು. ಮಂಚ ಯಾವುದೇ ಸ್ಥಿತಿಲಿರ್ಲಿ, ಯಾವುದೇ ಸಿಚುವೇಶನ್ ಅಲ್ಲಿ ಇದ್ರು ಕೂಡ ತಮ್ಮ ಸೆಲ್ಫ್ ರೆಸ್ಪೆಕ್ಟ್ ನ ಬಿಟ್ಕೊಡ್ಬಾರ್ದು ಅನ್ನೋದನ್ನ ಇವನಿಂದ ನೋಡಿ ಕಲಿಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ಇದಷ್ಟೇ ಅಲ್ಲ ಗುರುವೆ, ಸಂಗೀತ ಅವರು ಅದ್ಯಾವ್ದೋ ಹುಡುಗನ್ಗೆ ಪ್ಲಾಂಕ್ ಚಾಲೆಂಜ್ ಮಾಡಿದ್ರೆ ಇದ್ರಲ್ಲಿ ಏನಾದ್ರು ನೀವು ಗೆದ್ಬಿಟ್ರೆ ನಿಮ್ಗೆ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತೀನಿ ಅಂತ ಹೇಳ್ತಾರಲ್ಲ, ಇದೇನು ದೇಹದಾಢ್ಯತೆ ಸ್ಪರ್ಧೆನಾ ಅಥವಾ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಅಗ್ನಿ ಪರೀಕ್ಷೆನಾ? ನಂಗಂತೂ ಅರ್ಥನೇ ಆಗ್ತಾ ಇಲ್ಲ. ಒಂದ್ ಹುಡುಗಿ ಬಂದ್ಬಿಟ್ಟು ಇನ್ನೊಂದು ಹುಡುಗನ ಹತ್ರ ನನ್ ಜೊತೆ ಪ್ಲಾಂಕ್ ಚಾಲೆಂಜ್ ಮಾಡು ಅಂತ ಕೇಳ್ತಾರಲ್ಲ, ಅದೇ ಚಾಲೆಂಜ್ ನ ನೀವೇನಾದ್ರೂ ಬೇರೆ ಬಾಡಿ ಬಿಲ್ಡರ್ಸ್ ಗಳ ಜೊತೆ ಮಾಡಿದಿದ್ರೆ ಒಪ್ಕೋತಾ ಇದ್ವಿ. ಅವ್ರು ಯಾರೋ ಪಾಪ ಅವ್ರಿಗೆ ಪ್ರಾಕ್ಟೀಸ್ ಇಲ್ಲ, ಅವ್ರ ಜೊತೆ ಹೋಗ್ಬಿಟ್ಟು ನೀವು ಪ್ಲಾಂಕ್ ಚಾಲೆಂಜ್ ಮಾಡು, ಗೆದ್ಬಿಟ್ರೆ ನಿನ್ಗೆ ಒಳಗಡೆ ಕಳಿಸ್ಬಿಡ್ತೀನಿ ಅಂತ ಹೇಳ್ತೀರಲ್ಲ. ಥೂ, ನೀವೆಲ್ಲ ಎಲ್ಲಿಂದ ಬರ್ತೀರಾ ಅಂತ. ಅಷ್ಟೂನು ಕಾಮನ್ ಸೆನ್ಸ್ ಬೇಡ್ವೆ? ನಿಮ್ಗೆ ಹೇಗೆ ಸಿನಿಮಾ ಮಾಡೋದ್ರಲ್ಲಿ ಟ್ಯಾಲೆಂಟ್ ಇದೆಯೋ ಅವ್ರಿಗೂ ಕೂಡ ಇನ್ನೊಂದ್ರಲ್ಲಿ ಟ್ಯಾಲೆಂಟ್ ಇರುತ್ತೆ, ಮತ್ತೊಂದ್ರಲ್ಲಿ ಟ್ಯಾಲೆಂಟ್ ಇರುತ್ತೆ. ಅದನ್ನ ಬಿಟ್ಬಿಟ್ಟು ನೀನು ಕೂಡ ನಂತರನೇ ಮಾಡ್ಬೇಕು ಅನ್ನೋದು ಯಾವ ರೀತಿಯ ನ್ಯಾಯ? ಅದ್ಯಾವ ರೀತಿಯ ಅಗ್ನಿ ಪರೀಕ್ಷೆ ಗುರುವೆ? ಅವ್ರ ಹತ್ರ ಏನೋ ಒಂದು ಟ್ಯಾಲೆಂಟ್ ಇದೆ, ಅವರು ಎಲ್ರಿಗಿಂತ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ ಅಂತ ತಾನೇ ನೀವು ಅವ್ರನ್ನ ಅಲ್ಲಿವರೆಗೂ ಕರ್ಸಿರೋದು. ಅದನ್ನ ಬಿಟ್ಬಿಟ್ಟು ಸ್ಟೇಜ್ ಮೇಲೆ ಬರ್ತಾ ಇದ್ದಂಗೆನೆ ಪ್ಲಾಂಕ್ ಮಾಡು ಅಂತ ಹೇಳ್ಬಿಟ್ಟು ಒಂದ್ ಪ್ರೋಮೋಗೋಸ್ಕರ ಇಷ್ಟೆಲ್ಲ ಮಾಡ್ತೀರಲ್ಲ. ಥೂ, ನಿಮ್ಗೆಲ್ಲ ಅದ್ ಯಾವಾಗ ಬುದ್ಧಿ ಬರುತ್ತೋ ನಾ ಕಾಣೆ ಗುರುವೆ. ಇಷ್ಟೆಲ್ಲ ನೋಡಿದ್ರಲ್ಲ, ಇದೆಲ್ಲ ಬರೀ ಟ್ರೈಲರ್ಗಳು. ಪೂರ್ತಿ ಎಪಿಸೋಡ್ಗಳನ್ನ ನೋಡಿದಾಗ್ಲೇ ಗೊತ್ತಾಗುತ್ತೆ ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಹೇಳ್ಬಿಟ್ಟು. ಸಂಗೀತ ಅವ್ರು ಮಾಡಿದ ತಪ್ಪ, ವಿನಯ್ ಗೌಡ ಮಾಡಿದ ತಪ್ಪ, ಅಥವಾ ಅಲ್ಲಿ ಬಂದಿದ್ದಂತ ಕಂಟೆಸ್ಟ್ ಗಳು ಮಾಡಿದ ತಪ್ಪ ಅಂತ ಹೇಳ್ಬಿಟ್ಟು ಫುಲ್ ಎಪಿಸೋಡ್ಸ್ ನೋಡಿದಾಗ್ಲೇ ಗೊತ್ತಾಗುತ್ತೆ. ಅಲ್ಲಿವರೆಗೂ ವೇಟ್ ಮಾಡೋಣ, ಎಪಿಸೋಡ್ಸ್ ನ ನೋಡ್ಬಿಟ್ಟು ಮಾತಾಡೋಣ. ಮತ್ತೆ ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಗೌಡ ನೀವಲ್ಲಿ ಇರೋಕ್ಕೆ ಲಾಯಕ್ಕೆ ಇಲ್ಲ.